ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬೆಳಗುತ್ತಿ ಹೋಬಳಿಯ ಸುರವನ್ನೆ 4ನೇ ಕ್ಷೇತ್ರದಿಂದ ಸುರವನ್ನೆ ಗ್ರಾಮ ಪಂಚಾಯತಿಗೆ ನೂತನ ಸದಸ್ಯರಾಗಿರುವ ಶ್ರೀಮತಿ ಹಿರಿಯಮ್ಮ ವೈಫ್ ಆಫ್ ವಿಜಯ್ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದ್ದೀವಿ. ಮೇಡಮ್, ಗ್ರಾಮ ಪಂಚಾಯತ್ ಸದಸ್ಯರಾಗಿಂತ ಹಿಂದೆ ನೀವು ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರಿ? ನಾವೇನಿಲ್ಲ, ಮನೆಗೆ ಕೆಲಸ ಮನೆ ಕೂಲಿ ಕಾರ್ಮಿಕರಿದ್ದಾರೆ. ಒಟ್ಟು ಮನೆ ಕೆಲಸದಲ್ಲಿ ಕೂಲಿ ಕಾರ್ಮಿಕರ ತರ ಕೆಲಸ ಕಾರ್ಯಕ್ರಮ ಮಾಡ್ತಿದ್ರಿ ಅಂತ ಹೇಳ್ತಿದ್ರೆ, ಅದ್ರ ಜೊತೆ ಟೈಲರಿಂಗ್ ವೃತ್ತಿನೂ ಸ್ವಯಂ ಉದ್ಯೋಗ ಮಾಡ್ತಿದ್ರಿ ಅಂತ ಹೇಳ್ತಿದ್ರೆ ತುಂಬಾ ಥ್ಯಾಂಕ್ಸ್. ಮೇಡಮ್, ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದ ಹಿಂದೆ ಊರು ಜನರು ನಿಮ್ಮ ಮೇಲೆ ಯಾವ ರೀತಿ ಅಭಿಪ್ರಾಯ ಇಟ್ಟಿದ್ರು? ಅಭಿಪ್ರಾಯ ಅಂದ್ರೆ ಚೆನ್ನಾಗಿ ಏನೇ ಒಂದಾಗಿ ಯಾವುದೇ ಒಂದು ಸಂಘ ಸಂಸ್ಥೆ ಯಾವುದೇ ಒಂದಾಗಿ ಕರ್ಕೊಂಡು ಹೋಗೋದು, ಸಂಘಕ್ಕೆ ಸೇರಿಸ್ಕೊಳ್ಳೋದು. ಇಲ್ಲ ನೀವು ಬೇಕೇ ಬೇಕು ಸಂಘಕ್ಕೆ ಅಂತಂದು ಒಂದು 2-3 ಸಂಘದಲ್ಲಿ ಬೇಡ ಅಂದ್ರೂ ಅವರೇ 2-3 ತಿಂಗಳು ದುಡ್ಡು ಕಟ್ಕೊಂಡು ನಮ್ಗೆ ಸೇರಿಸ್ಕೊಂಡಿದ್ರು. ಎಲ್ಲಿ ಹೋದ್ರು ನೀವು ಇರ್ತೀರಾ, ಎಲ್ಲಿ ಕರೆದ್ರು ನೀವು ಬರ್ತೀರಾ ಜನರ ಜೊತೆ ಸ್ಪಂದಿಸ್ತಿದ್ರಿ. ಅದಕ್ಕೆ ಜನರ ಮೇಲೆ ಒಳ್ಳೆ ರೀತಿ ಅಭಿಪ್ರಾಯ ಇಟ್ಟಿದ್ರು ಅಂತ ಹೇಳ್ತಿದ್ರೆ ಮೇಡಮ್. ತುಂಬಾ ಥ್ಯಾಂಕ್ಸ್. ಮೇಡಮ್, ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 1 ವರ್ಷ ಆಯ್ತಲ್ಲ, 1 ವರ್ಷದಲ್ಲಿ ನಿಮ್ಮ ಕ್ಷೇತ್ರದ ಏನೇನು ಕೆಲಸ ಮಾಡಿದ್ರ? ಸ್ವಚ್ಛತೆ ಮಾಡಿಸಿದ್ವಿ, ಆಮೇಲೆ ಶೌಚಾಲಯ, ಆಮೇಲೆ ಮನೆಗಳು ಹಾಕ್ಸಿದ್ದು, ಆಮೇಲೆ ಒಂದು ಲೋನ್ ಮಾಡ್ತಿರೋದು ಅವೆಲ್ಲ ಮಾಡ್ತಿದ್ವಿ. ಒಟ್ಟು 1 ವರ್ಷದಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು ಮಾಡಿದ್ರೆ ಮಾಡ್ತೀವಿ. ಹೊಸದಾಗಲ್ಲ, ಏನು ಗೊತ್ತಾಗಲ್ಲ, ಹಿಂಗೆ ಇಷ್ಟರ ಮೇಲೆ ಎಲ್ಲ ಮಾಡ್ತೇವೆ. ಒಟ್ಟು ಸ್ವಚ್ಛತೆಗೆ ಮೊದಲ ಆದ್ಯತೆ, ಮೊದಲನೇ ವರ್ಷದಲ್ಲಿ ಮೊದಲ ಆದ್ಯತೆ ಸ್ವಚ್ಛತೆ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ ಮೇಡಮ್. ಇನ್ನೂ ನಿಮ್ಮ ಸದಸ್ಯತ್ವ 4 ವರ್ಷ ಇದೆಯಲ್ಲ, 4 ವರ್ಷದಲ್ಲಿ ನೀವು ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ಬೇಕಂತಿದ್ರೆ ಏನೇನು ಬಾಕಿ ಇದಾವೆ? ಬಾಕಿ ತುಂಬಾ ಇದಾವೆ ಕೆಲಸ ಮಾಡೋದು. ಹೇಳ್ರಿ ಮೇಡಮ್. ರೋಡ್ ಮಾಡೋವಿದಾವೆ, ಆಮೇಲೆ ಆ ಕಡೆ ಈ ಕಡೆ ಚರಂಡಿ ಮಾಡೋವಿದಾವೆ, ಪೈಪ್ಲೈನ್ ಮಾಡೋವಿದಾವೆ, ಹಿಂದ್ಗಡೆ ಕನ್ಸ್ಟ್ರಕ್ಷನ್ ರೋಡ್ ಮಾಡೋವಿದಾವೆ. ಎಲ್ಲ ಮಾಡ್ಬೇಕು ಅಂತ ನಮ್ಮ ಅಭಿಪ್ರಾಯ. ಇನ್ನೂ ತುಂಬಾ ಕಾರ್ಯಕ್ರಮಗಳು ಮಾಡ್ಬೇಕಂತ ಇದ್ದೀರಾ ಮೇಡಮ್? ಮೇಡಮ್, ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡ್ಬೇಕಂತಿದ್ದೀರಲ್ಲ, ಇಷ್ಟೆಲ್ಲ ಕಾರ್ಯಕ್ರಮ ಮಾಡಕ್ಕೆ ನಿಮ್ಮ ಗ್ರಾಮ ಪಂಚಾಯತ್ ಬರೋ ಅನುದಾನಗಳು ಸಾಕಾಗ್ತಿದೆಯಾ? ಸಾಕಾಗಲ್ಲ. ಹೆಚ್ಚಿನ ಅನುಕೂಲ ಇತ್ತು ಅಂದ್ರೆ ನಾವ್ ಹೆಚ್ಚಿನ ಕೆಲಸ ಮಾಡಕ್ಕೆ ಆದ್ಯತೆ ಆಗ್ಬೋದು. ಈಗ ಇಷ್ಟಿಷ್ಟೇ ಮಾಡ್ಕೊಂತ ಹೋದ್ವಿ ಅಂದ್ರೆ ಅರ್ಧ ಮಾಡಿ ಕೆಲಸ ಬಿಟ್ವಿ ಅಂದ್ರೆ ಇಲ್ಲಿ ನಾವು ಜನಕೂಟ ಬಯಸ್ಕೊಳ್ಳೋದಾಗತ್ತಿ. ಹಂಗಾಗಿ ಒಂದು ಸ್ವಲ್ಪ ಹೆಚ್ಚಿನ ಅಮೌಂಟ್ ಇತ್ತು ಅಂದ್ರೆ ನಾವ್ ಹೆಚ್ಚಿನ ಕೆಲಸ ಮಾಡಿಸ್ಬೋದು ಅಂತ ನಮ್ಮ ಅಭಿಪ್ರಾಯ. ತುಂಬಾ ಒಳ್ಳೇದು ಮೇಡಮ್. ಮೇಡಮ್, ಇನ್ನೂ ಹೆಚ್ಚಿನದಾಗಿ ಸರ್ಕಾರದಿಂದ ಕೊಡೋ ಅನುದಾನ ನಿಮಗೆ ಯಾವುದೇ ರೀತಿ ಅಭಿವೃದ್ಧಿ ಮಾಡಕ್ ಆಗ್ತಿಲ್ಲ. ಇನ್ನೂ ಹೆಚ್ಚಿನದಾಗಿ ಅನುದಾನಗಳು ಬಂದ್ರೆ ನಮ್ಮ ಗ್ರಾಮನ ಒಳ್ಳೆ ರೀತಿ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳ್ತಿದ್ರೆ ಮೇಡಮ್ ನೀವು. ಮೇಡಮ್, ಗೌರವ ವೇತನದ ಬಗ್ಗೆ ಹೇಳಿದ್ವಿ. ನಿಮಗೆ 500 ರೂಪಾಯಿ ಕೊಡ್ತಿದಾರಲ್ಲ, ಆ ಗೌರವ ವೇತನದ ಬಗ್ಗೆ ಹೇಳಿದ್ವಿ. ಈ ಗೌರವ ವೇತನದ ಬಗ್ಗೆ ನಿಮಗೆ ಏನು ಅನಿಸ್ತಿದೆ? ಅದು ನಮಗೆ ಅದಕ್ಕೂ ಸಾಕಾಗಲ್ಲ. ನಾವು ಒಂದ್ ದಿವಸ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ 200 ರೂಪಾಯಿ ಕೊಡ್ತಾರೆ. ನಾವು ಯಾವ್ದು ಇಲ್ದಂಗೆ ಸುಮ್ಮನೆ ಸುತ್ತಾರ್ದು ಅಲ್ಲ, ನಮ್ ಕೆಲಸ ನಾವು ಮಾಡ್ತಾ ಇದ್ದೇವೆ. ಅದು ಅಂದ್ರೆ ಯಾವ್ದಕ್ಕೂ ಸಾಕಾಗಲ್ಲ. ಒಟ್ಟು ನಿಮಗೆ ಗೌರವ ವೇತನ ಯಾವ ರೀತಿ ತೃಪ್ತಿ ತಂದಿಲ್ಲ. ಕೇರಳದಲ್ಲಿ ಕೊಡ್ತಾರಲ್ಲ, ಆ ರೀತಿ ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ. ನಾವು ಕೆಲಸ ಕಾರ್ಯಗಳನ್ನು ಜನರಿಗೆ ಒಳ್ಳೆ ರೀತಿ ಮಾಡ್ಕೊಡ್ಬೋದು ಅಂತ ಹೇಳ್ತಿದ್ದೆ ಮೇಡಮ್ ನೀವು. ಮೇಡಮ್, ಕೇರಳ ಮಾದರಿ ಹೇಗಿದೆ? ಅಲ್ಲಿ ನೇರ ಅನುದಾನಗಳಿದ್ದಾವೆ, ಗೌರವ ವೇತನ ಈ ರೀತಿ ಇದೆ, ಈ ರೀತಿ ವ್ಯವಸ್ಥೆ ಇದೆ ಅಂತ ಎಲ್ಲ ಹೇಳಿದೆ ನಿಮಗೆ ಈಗಾಗಲೇ. ಈ ರೀತಿ ವ್ಯವಸ್ಥೆ ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ಯಾವ ರೀತಿ ಇರುತ್ತೆ? ಚೆನ್ನಾಗುತ್ತೆ ಆಡಳಿತ? ತುಂಬಾ ಚೆನ್ನಾಗುತ್ತೆ ಸರ್. ನಾವು ಈಗ ಮಾಡಿ ಇಷ್ಟೆಲ್ಲ ಮಾಡಿದ್ಮೇಲೂ ಮುಂದೆ ನೆಕ್ಸ್ಟ್ ನಿಂತು ಗೆದ್ದು ಬಂದಿರೋರು ನಮ್ಕಿಂತ ಹೆಚ್ಚಿನ ಭಾಗ ಕೆಲಸ ಮಾಡ್ತಾರೆ ಅನ್ನೋ ಉದ್ದೇಶ ಒಂದು ನಮಗೆ ಆಗಿರುತ್ತೆ. ಒಟ್ಟು ನಿಮಗೆ ಕೇರಳ ಮಾದರಿ ಬಂದ್ರೆ ನಮ್ಮ ಗ್ರಾಮನ ಒಳ್ಳೆ ರೀತಿ ಅಭಿವೃದ್ಧಿ ಮಾಡ್ಬೋದು, ಕರ್ನಾಟಕದ ಒಂದು ಮಾದರಿ ರಾಜ್ಯ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಮೇಡಮ್. ಮೇಡಮ್, ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಅನ್ನೋದು ಈ ಸಂಸ್ಥೆ ಜಿಲ್ಲಾ ಮಟ್ಟದ ಸಮಸ್ಯೆಗಳು, ರಾಜ್ಯ ಮಟ್ಟದ ಸಮಸ್ಯೆಗಳು, ತಾಲೂಕು ಮಟ್ಟದ ಸಮಸ್ಯೆಗಳು ಆಯೋಜನೆ ಮಾಡಿ ಎಲ್ಲಾ ಸದಸ್ಯರ ಒಟ್ಟುಗೂಡಿಸಿ ಈ ಸಂಘಟನಾ ಕಾರ್ಯಕ್ರಮ ಮಾಡ್ತೀವಿ ಮೇಡಮ್. ಈ ಸಂಘಟನಾ ಕಾರ್ಯಕ್ರಮ ನೀವು ನಮ್ಮ ಜೊತೆ ಯಾವ ರೀತಿ ಸ್ಪಂದಿಸ್ತೀರಾ? ಇಲ್ಲ ಸರ್, ಎಲ್ಲಿ ಕರೆದ್ರು ನಾವು ಯಾವ್ದು ಕರೆದ್ರು ಬರ್ತೇವೆ. ಒಟ್ಟು ನೀವೆಲ್ಲ ಸಕಾಲ ಕಾಲದಲ್ಲಿ ಎಲ್ಲಾ ಕಾರ್ಯಕ್ರಮ ಭಾಗವಹಿಸಿ ಬರ್ಬೇಕು. ಎಲ್ಲಾ ಕಾರ್ಯಕ್ರಮನೂ ನಾವು ನೋಡ್ಬೇಕು, ನಾವು ಅಲ್ಲಿ ಭಾಗವಹಿಸ್ಬೇಕು ಅಂತಾನೆ ನಮಗೆ ಹೆಚ್ಚಿನ ಆಸೆ ಇರೋದು. ತುಂಬಾ ಥ್ಯಾಂಕ್ಸ್ ಮೇಡಮ್. ಎಲ್ಲಾ ಕಾರ್ಯಕ್ರಮ ಭಾಗವಹಿಸ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಇದುವರೆಗೂ ಯಾವುದೇ ಸಂಸ್ಥೆಗಳಾಗಲಿ ಒಬ್ಬ ಸದಸ್ಯರ ಮನೆಗೆ ಹೋಗಿ ಯಾರನ್ನು ಗುರುತಿರ್ಲಿಲ್ಲ. ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಅನ್ನೋದು ಒಬ್ಬ ಸದಸ್ಯನ ಗುರುತು ಮಾಡಿ ಅವರ ಆಗುವಗಳ ಬಗ್ಗೆ 10 ನಿಮಿಷಗಳ ಸಂದರ್ಶನ ಅಂತರ್ಜಾಲದ ಮುಖಾಂತರ ದೇಶಾದ್ಯಂತ ಪರಿಚಯ ಮಾಡಿಸ್ತಿದೆ ಮೇಡಮ್. ಈ ಸಂಸ್ಥೆ ಬಗ್ಗೆ ನೀವೇನ್ ಹೇಳ್ತೀರಿ? ಈ ಸಮಸ್ಯೆ ಬಂದಿರೋದು
ಒಳ್ಳೇದು. ಹ್ಞೂ ಸರ್ ಹೇಳಿ. ಸಮಸ್ಯೆ ಬಂದಿರೋದು ಒಳ್ಳೇದೇ. ಅಂದ್ರೆ ಇದೆಲ್ಲ ಇಲ್ಲಿಗೆ ಇದಾಗಬಾರ್ದು, ಕಂಟಿನ್ಯೂ ಆಗ್ತಾನೆ ಇರ್ಬೇಕು. ಇದು ನಮಗಷ್ಟೇ ಅಲ್ಲ, ಇನ್ನು ನೆಕ್ಸ್ಟ್ ಬರೋರಿಗೂ ಒಟ್ಟು ಕಂಟಿನ್ಯೂ ಆಗಲೇಬೇಕು ಅಂತ. ತುಂಬ ಒಟ್ಟು ಈ ಸಂಸ್ಥೆ ಒಳ್ಳೆಯದಂದ್ರೆ ಇಲ್ಲಿವರೆಗೆ ತಮ್ಮ ಅತ್ಯಮೂಲ್ಯ ಸಮಯ ನಮ್ಮೊಂದಿಗೆ ಇರೋದಕ್ಕೆ ಗ್ರಾಮ ಸರಳ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳುತ್ತಾ ಈ ಅಭಿನಂದನಾ ಪತ್ರವನ್ನು ಸ್ವೀಕರಿಸುತ್ತೇವೆ.